ಹನುಮಂತನ ನಿನ್ನ ಭಜಕನಾಗಿರುವೆನಯ್ಯ ನಿನ್ನ ಭಜಕನಾಗಿರುವೆನಯ್ಯ ನಿಜವೇ ಜವಿದ ನೋಡು ಹನುಮಂತ ನಾನಿಲ್ಲ ಭಜಕನಾಗಿರುವೆನಯ್ಯ ಅಜಪವಾದಿಗಳು ಪೂಜಿಸುವ ರಾಮ ರಾಮ ಅಜಪವಾದಿಗಳು ಪೂಜಿಸುವ ನಿಜ ಬುದ್ಧಿ ನೀನು ರಾಮ ಅಜಪವಾದಿಗಳು ಪೂಜಿಸುವಂತ ಪಾದದ ನಿಜ ಭಕ್ತಿ ನೀನು ರಾಮ ನಿಜವೇ ಜನಿದ ನೋಡು ಹನುಮಂತನ ನಿನ್ನ ಭಜಕನಾಗಿರುವೆನಯ್ಯ ರಾಮ ನುರಿತ ವೈಣಿಕನೊಬ್ಬ ಶ್ರುತಿಗೊಂಡ ವೀಣೆಯ ತಂತ್ರಿಯನ್ನು ಮೀಟಿದಾಗ ಹೇಗದು ಝಂಕರಿಸುತ್ತದೋ ಹಾಗೆ ನನ್ನ ನರನಾಡಿಗಳೆಲ್ಲವೂ ನಿನ್ನ ಮಂತ್ರವನ್ನೇನಿಬೇಕು. ಇದು ನನ್ನ ನಿಜ ವೇಷ, ಅದು ವೇಷ. ನಾನು ಹನುಮಂತನಿದ್ದೇನೆ. ಅಜಭವಾದಿಗಳು ಸೇವಿಸುವ ನಿನ್ನ ಪರಮೋತ್ಕೃಷ್ಟವಾದಂತಹ ಪಾದವನ್ನು ಸೇವಿಸುವ ಮಹಾಭಾಗ್ಯವನ್ನು ನೀನು ನನಗೆ ಕೊಡಬೇಕು. ಈಗಲ್ಲ ಇರಬೇಕ. ನಮಗೆ ಹೇಳಿದ ವಿವರ ಹೀಗಲ್ಲ. ಏನೋ ಉಂಟು, ಅದನ್ನು ಹೇಳಿದ್ದನ್ನು ಹೇಳಿದ ಹಾಗೆ ಸ್ವೀಕರಿಸುವುದಕ್ಕೆ ಕಷ್ಟ. ಹನುಮಂತ ಹೀಗಿರಬಾರ್ದು ಅಂತಲ್ಲ, ಆದರೆ ನಾವು ಕೇಳಿದ ಹನುಮಂತ ಹೀಗಲ್ಲ ಇರುವುದು. ಯಾವ ಹೇಳಿದ್ದ ಅಲ್ಲ, ಅವನಾಗಿ ನಿನಗೆ ಯಾಕೆ ಅಲ್ಲ, ಅವ ಹೇಗಿದ್ದ ಅಂತ ನನ್ನಲ್ಲಿ ಕೇಳಿಕೊಂಡು ಹಾಗಾಗುವುದ ಕಾಮಣಿಸುವುದಕ್ಕಿಂತ ಅವ ಹೇಗಿದ್ದನೋ ಅದು ನಮ್ಮೊಳಗಿದ್ದಾನೆ ಹನುಮಂತ. ಭೂವ್ಯವ ಪಾತಾಳ ಲೋಕವನ್ನ ವರಿಸಿದನ್ನ ದಿವ್ಯವಾದ ತನುವನ್ನು ಕಂಡು ನೀನು ಅನುಮಾನ ಪಡ್ತಾಯಿ. ಇದು ಸಂಕುಚಿತಗೊಂಡಿದ್ದೇನೆ. ಸಾಗಯ್ಯ ಬೆಳೆದುದು ಭೂವ್ಯೋ ಸಾಗಯ್ಯ
ಕವೀಶ್ವರ ಹೇ ಕಪೀಶ್ವರ, ಮೊದಲಿಂದು ಧರಿರಿ ಹೇ ಕವೀಶ್ವರ ಮೊದಲಂದವ ಧರಿರು ಮದಿಯದು ನಿನಗೆ ಬಂತು ಅವಿವೇಕದ ಮದಿಯದು ನಿನಗೆ ಬಂತು ಸಾಕಯ್ಯ ಬೆಳೆದು ಕವಿವರ ಕಪಿವರ ಸಾಕು ಮಾಡು, ಸಾಕು ಮಾಡು. ತಾನೇ ನಿಜ ವೇಷವನ್ನು ತೋರ್ತಾ ಇರುವ ಹನುಮಂತ ಅಂತ ಪಾದಮೂಲದಲ್ಲಿ ನಿವೇದಿಸಿಕೊಂಡಿದೆ. ಮರುಕ್ಷಣದಲ್ಲೇ ಅಪನಂಬಿಕೆಯ ಯಾವುದೋ ಒಂದು ಸೆಳಕು ನನ್ನೊಳಗುಂಟು ಅಂತ ಅರಿವಿಗೆ ಬಂದ ಆ ಕ್ಷಣದಲ್ಲಿ ಕ್ಷಣಾರ್ಧದಲ್ಲೇ ಭೂವ್ಯೋಮ ಪಾತಾಳಗಳನ್ನು ಗಡಗುಟ್ಟಿ ನಡಗಿಸುವಂತಹ ಭೀಕರ ಆಕೃತಿಯನ್ನು ನಿನ್ನದಾಗಿಸಿಕೊಂಡು ಬೆಳೆಯುವುದಕ್ಕೂ ಹೊರಟು, ಬೇಕಾದ್ರೆ ಇನ್ನೂ ಬೆಳೆಯವಲ್ಲೆ ಅಂತ ಮತ್ತೆ ಬೆಳೆಯುವುದಕ್ಕೆ ಹೊರಟಾಗ ಆಡಿತು. ಸಾಕು ಮಾಡಿ, ಸಾಕು ಮಾಡಿ. ಇಚ್ಛಾ ಮಾತ್ರದಿಂದಲೇ ಕಾಯವನ್ನು ಹಿಗ್ಗಿಸಬಲ್ಲ ಕುಗ್ಗಿಸಬಲ್ಲ ನೀನು. ಅರ್ಥ ಆಯ್ತು? ಅದೇ ಗರಿಮೆ ನಿನಗೆ. ಉಳಿದವರಿಗಾದರೂ ಒಂದು ಸಿದ್ಧಿ ಮಾತ್ರ, ಆದರೆ ನಿನಗೆ ಅಷ್ಟು ಮಾತ್ರ ಅಂತ ಕಾಣುವುದಿಲ್ಲ. ಯಾಕೆ ಅಂದರೆ ಸಿದ್ಧಿಗೂ ಒಂದು ಪಾರ ಉಂಟು, ಒಂದು ಮಿತಿ ಉಂಟು. ಅಪಾರವಾದಂತಹ ಸಿದ್ಧಿಯನ್ನು ಜನ್ಮನಾ ಹೊಂದಿರಬಹುದಾದ ಪ್ರಭಂಜನ ಸೂರುವಾದಂತಹ ವಾತಸಂಭವ ಹನುಮಂತ ನಮ್ಮ ಕುರಿತಾಗಿ ಅರಿವನ್ನು ಮೂಡಿಸುವಲ್ಲಿ ನಾವು ಬೆಳೆಯಬೇಕು. ನಮ್ಮ ಬೆಳವಣಿಗೆ ಉಳಿದವರ ಅರಿವನ್ನು ವಿಸ್ತರಿಸುವಂತೆ, ನಲಿವನ್ನು ಹೆಚ್ಚಿಸುವಂತೆ ಇರಬೇಕು. ಬಿಟ್ಟರೆ ಉಳಿದವರು ಭೀತರಾಗುವಂತೆ ಬೆಳೆಯಬಹುದು. ನೀ ಬೆಳೆಯ ಬಗೆಯಿಂದ ಅನ್ಯರ ಭೀತರಾಗುವ ಸ್ಥಿತಿ ಬಂದೊದಗಿ ಬೇಡವ. ಇದೇ ಹೌದಾದರೆ ನಿನ್ನನ್ನು ಹನುಮಂತ ಅಂತ ಒಪ್ಪಬಾರದೆಂಬ ಆಗ್ರಹದಿಂದ ನಾನು ನಿರಾಕರಿಸಿದ್ದಲ್ಲ. ಕೇಳಿದ್ದಕ್ಕೂ ನೋಡಿದ್ದಕ್ಕೂ ಪರಸ್ಪರ ವೈರುಧ್ಯ ಕಂಡಾಕ್ಷರದಲ್ಲಿ ಯಾರಾದರೂ ನೋಟವನ್ನೇ ಪ್ರಮಾಣ ಅಂತ ಅಂಗೀಕರಿಸಿ ಈಗ ಒಂದೋ ಕೇಳಿದ್ದನ್ನು ನಿರಾಕರಿಸಿ ಪ್ರತ್ಯಕ್ಷವೇ ಪ್ರಮಾಣ. ಆದರೆ ನಮ್ಮದಾದ ಆಶಯವಾದ ಸಂಸ್ಕೃತಿ ಏನು ಹೇಳ್ತದೆ ಹೇಳು? ಶ್ರುತಿಯನ್ನು ಪರಮ ಪ್ರಮಾಣ ಅಂತ ಅಂಗೀಕರಿಸಿ ದೃಷ್ಟಿ ವಿದೂರವಾದಂತಹ ಪ್ರಮಾಣವನ್ನು ಅಂಗೀಕರಿಸುವುದಕ್ಕೆ ಪ್ರಚೋದಿಸಿ. ಅದೇ ಹೌದಾದರೆ ಯೋಗಿನಿಯಾದವರೊಬ್ಬರು, ಶಾಪ ವಿಮುಕ್ತರಾದವರೊಬ್ಬರು ಆಡಿದ ಮಾತು ಪರಮ ಪ್ರಮಾಣವಾಗಿ ಶ್ರುತಿಯಂತೆಯೇ ನನ್ನೊಳಗಿರುತ್ತ ದೃಷ್ಟಿ ಅದಕ್ಕೆ ಭಿನ್ನವಾದಾಗ ದರ್ಶನವನ್ನೇ ನಿರಾಕರಿಸಿದೆ, ಕೇಳಿದ್ದನ್ನು ಒಪ್ಪಿದೆ. ಕಣ್ಣಾರೆ ಕಂಡರು ಪರಾಂಬರಿಸಿ ನೋಡುವಂತ ಮನ ಮಾಡಿ ಕಂಡದ್ದನ್ನು ಆಧರಿಸಿ ಇಲ್ಲೇ ಇರುವುದೆಲ್ಲ ಹೊಂದುವುದಕ್ಕಿರುವುದು ಅಂತ ಭಾವಿಸುವುದಿರುವಲ್ಲ. ಕೇಳಿದ ಶ್ರುತಿಯಿಂದ ವೇದವಾಣಿ ಯಜ್ಞಾದಿಗಳ ಮೂಲಕವಾಗಿ ಕಾಣದ್ದನ್ನು ಹೊಂದುವುದಕ್ಕೆ ಯತ್ನಿಸುವುದಲ್ವ ವೈದಿಕತೆ. ಆ ವಿಧಾನದಿಂದಲೇ ನಾನು ನಿರಾಕರಿಸಿದೆ. ಕೇಳಿದ್ದಕ್ಕೂ ನೋಡಿದ್ದಕ್ಕೂ ಸಮನ್ವಯ ಸಾಧಿಸುವುದಕ್ಕೆ ದೀಕ್ಷಿತನಾದವನಂತೆ ಬೆಳೆದ ನೀನು ಈಗ ಇಷ್ಟು ದೊಡ್ಡವನಿತ್ತು ನನಗೆ ಶರಣು ಬಂದದ್ಯಾಕೆ? ಪೂರ್ವದಲ್ಲೇ ನೀ ಹಾಗೆ ಕಾಣಿಸಿಕೊಂಡದ್ಯಾಕೆ? ಇದರಲ್ಲಿ ವಿವೇಕ ಯಾವುದು, ಅವಿವೇಕ ಯಾವುದು? ಅಥವಾ ಅವಿವೇಕ ಅಂತ ನನಗೆ ಕಂಡದ್ದು ಮಾತ್ರ, ಒಳಗಿದ್ದದ್ದು ವಿವೇಕ ಮಾತ್ರ. ನಾನು ತಪ್ಪಿದ್ದಾದರೆ ನಾನು ತಿದ್ದಿಕೊಳ್ಳುವುದಕ್ಕೆ ಸನ್ನದ್ಧನಿದ್ದೇನೆ. ಹಾಗೆ ಅಂತ ನಿನ್ನಲ್ಲೇ ಅವಸ್ಥಾಂತರಗಳಾದರೆ ಈಗೆಲ್ಲ ನೀನು ಸ್ತುತಿ ಮಾಡುವುದಕ್ಕೆ ಕಾರಣವಾಗಿ ನನ್ನ ಪೂರ್ವ ಪರಿಚಯವೇ ಇಲ್ಲ, ನನಗೆ ಪರಿಪೂರ್ಣ ಪ್ರಪತ್ತಿಯನ್ನು ತೋರುವವನಂತೆ ಪಾದಭಕ್ತಿಯನ್ನು ನೀಡೋ ರಾಮ ಅಂತ ಕೇಳ್ತಾ ಇದ್ದೀನಿ. ಏನಪ್ಪ ಇದೆ?